ನಮಸ್ಕಾರ ಬಂಧುಗಳೇ. ಇಂದು ನಾವಿದ್ದೇವೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಹೋಬಳಿಯಲ್ಲಿರತಕ್ಕಂಥ ಬೂದಗುಂಪಿ ಅನ್ನುವಂಥ ಸ್ಥಳದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಇದೆ. ಇಲ್ಲಿ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಈ ಒಂದು ಮಠದ ಪೀಠಾಧಿಪತಿಗಳಾಗಿದ್ದು, ಇಲ್ಲಿ ಬಡ ಮಕ್ಕಳಿಗೋಸ್ಕರ ಉಚಿತವಾಗಿ ವಸತಿ ನಿಲಯವನ್ನು ಮಾಡಿದ್ದಾರೆ. ಬಡ ಮಕ್ಕಳ ಒಂದು ಶಿಕ್ಷಣದ ಉಜ್ವಲದ ಭವಿಷ್ಯಕ್ಕಾಗಿ ಇಲ್ಲಿ ವಸತಿ ನಿಲಯವನ್ನು ಊಟ ಮತ್ತು ವಸತಿ ಸಹಿತ ಮಾಡಲಾಗ್ತಾ ಇದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ಎಲ್ಲ ಬಡ ಮಕ್ಕಳಿಗೆ ನೀವು ಹಾಗೂ ನಿಮ್ಮ ಪರಿಚಿತ ಮಕ್ಕಳಿಗೆ ಈ ಒಂದು ರೇವಣಸಿದ್ದೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡೋದರ ಮೂಲಕ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೀವೆಲ್ಲ ಕಾರಣರಾಗಿ 1ರಿಂದ 10ನೇ ತರಗತಿವರೆಗೂ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಉಚಿತವಾಗಿ. ಮತ್ತು ಈ ವಿಷಯ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರತಕ್ಕಂಥ ಕರ್ನಾಟಕ ಪ್ರದೇಶ ಕುರುಬ ಸಂಘ ಆಗಿರ್ಬೋದು, ಸಮುದಾಯದ ಬೇರೆ ಬೇರೆ ಸಂಘಟನೆಗಳು ಈ ಒಂದು ಮಾಹಿತಿಯನ್ನ ರಾಜ್ಯದ ನಿಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಪ್ರದೇಶ ಕುರುಬ ಸಂಘ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಬಡ ಮಕ್ಕಳನ್ನು ಗುರುತಿಸಿ ಈ ಒಂದು ಸಂಸ್ಥೆಗೆ ಕಳಿಸಿ, ಅಲ್ಲಿ ಫೋನ್ ನಂಬರ್ ಅನ್ನ ಇಲ್ಲಿ ಕೆಳಗಡೆ ಇರುತ್ತೆ, ಆ ನಂಬರ್ಗೆ ಸಂಪರ್ಕಿಸಿ ಆದಷ್ಟು ಬೇಗ ಮಕ್ಕಳನ್ನ ಸಂಸ್ಥೆಗೆ ದಾಖಲು ಮಾಡಿ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಎಲ್ಲ ಸಂಘಟನೆಗಳು ಇವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಈ ಒಂದು ಸಂಸ್ಥೆಗೆ, ಮತ್ತು ಶ್ರೀಗಳ ಜೊತೆಗೆ ಕೈ ಜೋಡಿಸಿ ಈ ಒಂದು ಸಮುದಾಯದ ಬೆಳವಣಿಗೆಗೋಸ್ಕರ ತಾವು ಕೂಡ ಕಾರಣರಾಗಿ, ಯಾಕೆಂತಂದ್ರೆ ಪೂಜ್ಯ ಶ್ರೀಗಳು ಒಬ್ಬಂಟಿಗರಾಗಿ ಈ ಒಂದು ಕಾರ್ಯ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಸಮುದಾಯದ ಸಂಘಟನೆಗಳು, ಪೂಜ್ಯ ಮುಖಂಡರುಗಳು, ಪೂಜ್ಯ ಶ್ರೀಗಳು ಎಲ್ಲರೂ ಸಹ ಅವರಿಗೆ ಬೆನ್ನೆಲುಬಾಗಿ ಈ ಸಮಯದಲ್ಲಿ ನಿಂತ್ಕೊಳ್ಳುವಂತ ಸಮಯ. ಯಾಕೆಂತಂದ್ರೆ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಊಟ ಕೊಡ್ಬೇಕಾಗಿತ್ತಂದ್ರೆ ಒಂದಿನ ಕೊಡ್ತಾ 2 ದಿನ ಕೊಡ್ತೇವೆ. ವರ್ಷಾನ್ಗಟ್ಲೆ ಮಕ್ಕಳಿಗೆ ಉಚಿತ ಊಟ ವಸತಿ ಸಹಿತ ಕೊಡ್ತಾ ಇದ್ದಾರೆ. ಅವರ ಪರಿಶ್ರಮ ಯಾವುದೇ ಒಂದು ಸಹಾಯ ಇಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ ಇದು ಕೊಡ್ತಾ ಇದ್ದಾರೆ. ಆದ್ದರಿಂದ ಸಮುದಾಯ ಮತ್ತು ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ಈ ಸಮಯದಲ್ಲಿ ನಿಲ್ಲೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 31 ಜಿಲ್ಲೆಗಳಲ್ಲಿರ್ತಕ್ಕಂಥ ಬಡ ಮಕ್ಕಳನ್ನ ಗುರುತಿಸುವಂತ ಜವಾಬ್ದಾರಿ ಪ್ರದೇಶ ಕುರುಬ ಸಂಘ ಜೊತೆಗೆ ಬೇರೆ ಬೇರೆ ಸಂಘಟನೆಗಳ ಹೆಗಲ ಮೇಲೆ ಇರುತ್ತೆ. ತಾವೆಲ್ಲ ಗುರುತಿಸಿ ಈ ಒಂದು ಸಂಸ್ಥೆಗೆ ಕಳಿಸಿ, ಫೋನ್ ನಂಬರ್ ಕೆಳಗಡೆ ಇದೆ, ಕರೆ ಮಾಡಿ ಶೀಘ್ರದಲ್ಲೇ ಮಕ್ಕಳನ್ನ ಈ ಒಂದು ಸಂಸ್ಥೆಗೆ ಸೇರಿಸಿ. ಏಕೆಂತಂದ್ರೆ ಲಕ್ಷಾನುಗಟ್ಲೆ ಈಗ ಫೀಸ್ ಇದೆ. ಬೇರೆ ಬೇರೆ ಶಾಲೆಗಳಲ್ಲಿ ನೋಡ್ತಾ ಇದ್ದೀರಿ, ಊಟ ವಸತಿ ಸಹಿತ ಅಂತಂದ್ರೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಹಚ್ಚೋದ್ರ ಬದಲಾಗಿ ಅಷ್ಟೊಂದು ಹಣವನ್ನು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಕೇವಲ ಇಲ್ಲಿ ಉಚಿತವಾಗಿ ವಸತಿ ನಿಲಯದ ಸಹಿತ ಮಕ್ಕಳಿಗೆ ಒಂದು ಉಪಯೋಗವಾಗುವಂತ ಕೆಲಸವನ್ನ ಶ್ರೀಮಠದಿಂದ ಮಾಡಲಾಗ್ತಾ ಇದೆ. ಸುಮಾರು ವರ್ಷಕ್ಕೆ ಸಾಕಷ್ಟು ಲಕ್ಷಾಂತರ ಹಣ ಖರ್ಚಾಗ್ತಾ ಇದ್ರು, ಸಾಕಷ್ಟು ಲಾಸ್ ಆಗ್ತಾ ಇದ್ರು ಕೂಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ಹಾಸ್ಟೆಲ್ ಊಟ ವಸತಿ ಸಹಿತ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು. ಅವರಿಗೆ ನಾವು ನಿಜಕ್ಕೂ ಒಂದು ಧನ್ಯವಾದಗಳು ಹೇಳಬೇಕು. ಯಾಕೆಂತಂದ್ರೆ ಎಷ್ಟೋ ಮಠ ಮಾನ್ಯಗಳಲ್ಲಿ ಸಾಕಷ್ಟು ಶಿಕ್ಷಣ ಇದ್ರೂ ಕೂಡ ಊಟ ವಸತಿ ಇರೋದಿಲ್ಲ. ಆದ್ರೆ ಇಲ್ಲಿ ಊಟ ವಸತಿ ಸಹಿತ ಮಕ್ಕಳಿಗೆ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ, ಕೈ ಮುಗಿದು ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶ್ರೀ ರೇವಣಸಿದ್ದೇಶ್ವರ ಪ್ರಾಥಮಿಕ ಪ್ರೌಢಶಾಲೆಗೆ ದಾಖಲು ಮಾಡಿ. ಇಲ್ಲಿ ಊಟ ವಸತಿ ಉಚಿತವಾಗಿರ್ತದೆ. ಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಾದ ಕೂಡ ಇರ್ತದೆ. ಇನ್ನೊಂದು ಹೆಚ್ಚಿನ ಮಾಹಿತಿ ತಿಳಿಸೋದಾದ್ರೆ, ಈ ಒಂದು ಸಂಸ್ಥೆಯಲ್ಲಿ ಊಟ ವಸತಿ ಸಹಿತ ಏನಪ್ಪಾ ಅಂದ್ರೆ ಆರೋಗ್ಯದ ಕಾಳಜಿಯನ್ನು ವಹಿಸಲಾಗ್ತದೆ. ಏನಾದ್ರೂ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ವೆಚ್ಚ ಆಗ್ತದೆ, ಮತ್ತೆ ಮಕ್ಕಳು ಊರಿಗೆ ಹೋಗೋದು ಬರೋದು ಸಮಯ ವಿಳಂಬ ಆಗ್ತದೆ. ಆದ ಕಾರಣ ಇಲ್ಲೇ ಮಠದಲ್ಲಿ ಶ್ರೀಗಳು ಆಯುರ್ವೇದಿಕ್ ಸೆಂಟರ್ ಕೂಡ ಇದೆ, ಆಯುರ್ವೇದಿಕ್ ಆರೋಗ್ಯ ಒಂದು ಧಾಮ ಇದೆ. ಇಲ್ಲಿ ಮಕ್ಕಳಿಗೆ ಆರೋಗ್ಯವನ್ನು ಕೂಡ ನೋಡ್ತಾರೆ. ಅದರಿಂದ ಯಾವುದೇ ಒಂದು ವೆಚ್ಚ ತಗೊಳ್ಳೋದಿಲ್ಲ, ಯಾವುದೇ ಹಣ ತಗೊಳ್ಳೋದಿಲ್ಲ. ಉಚಿತವಾಗಿ ಆರೋಗ್ಯ ಕೂಡ ಯಾವುದೇ ಕಾಯಿಲೆ ಬಂದರೂ ಮಕ್ಕಳಿಗೆ ಗುಣಮುಖ ಮಾಡುತ್ತಾರೆ ಸ್ವಾಮೀಜಿಯವರು. ಆದ್ದರಿಂದ ಈ ಒಂದು ರೇವಣಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ದಾಖಲು ಮಾಡಿ, ಹಾಗೂ ಪೂಜ್ಯ ಶ್ರೀಗಳ ಒಂದು ಕೃಪೆಗೆ ಹಾಗೂ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.